ಈ ಕಾಂಗ್ರೆಸ್ ಸರ್ಕಾರ ಬಂದರೆ ರಾಜ್ಯಾದ್ಯಂತ ಜನರಿಗೆ ಅನಿಸಿದೆ ಮಳೆ ಬರಲ್ಲ ಬರಗಾಲ ಅಂತ. ಆದರೆ ಈ ವರ್ಷದ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಇಲ್ಲ. ಆದರೆ ಬಹುಸಂಖ್ಯಾತ ಹಿಂದೂಗಳ ಧಾರ್ಮಿಕ ಕೇಂದ್ರದ ಮೇಲೆ, ಹಿಂದೂಗಳ ಧಾರ್ಮಿಕ ಮೆರವಣಿಗೆ ಮೇಲೆ ಕಲ್ಲೆಸೆತಕ್ಕಂಥ ಒಂದು ವಿಚಾರಗಳು ಹೆಚ್ಚಾಗ್ತಾಯಿದೆ. ಇತ್ತೀಚೆಗೆ ನಾಗಮಂಗಲದಲ್ಲಿ ಹಿಂದೂ ಯುವಕರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ಇವತ್ತು ಹಲ್ಲೆ ಮಾಡಿರ್ತಕ್ಕಂಥದ್ದು, ಬಾಂಬ್ಗಳನ್ನು ಹಾಕಿರ್ತಕ್ಕಂಥದ್ದು, ಚಾಕು ಇರ್ತಾಗಿರ್ತಕ್ಕಂಥದ್ದು, ಅಂಗಡಿಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಈ ಒಂದು ಅಕ್ರಮ ಅಲ್ಪಸಂಖ್ಯಾತ ಬಂಧುಗಳಿಂದ ಹೆಚ್ಚಾಗಿದೆ. ಇವತ್ತು ವಿಘ್ನೇಶ್ವರ ವಿಸರ್ಜನೆಯ ಮೆರವಣಿಗೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳು ಇದ್ದಂಥ ಸಂದರ್ಭದಲ್ಲಿ ಏನೂ ಮಾಡದೆ ಕೆಲವರೆಲ್ಲ ತಮ್ಮ ಮನೆಗಳಿಗೆ ಹೋದ ಮೇಲೆ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ಇವತ್ತು ಆಕ್ರಮಣ ಮಾಡಿ ಕಲ್ಲೆಸೆತ, ಅದರ ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದನ್ನ ಖಂಡಿಸ್ತೀವಿ. ಇವತ್ತು ಹಿಂದೂಗಳು ಶಾಂತರಾಗಿದ್ದಾರೆ ಅಂತಂದರೆ ಅದರ ಅರ್ಥ ಎದುರಿ ಅಲ್ಲ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ನಾವು ಸಹನೆಯಿಂದ ತಾಳ್ಮೆಯಿಂದ ಇವತ್ತು ನಾವು ಇದ್ದೀವಿ. ಇದನ್ನು ಅನ್ಯ ಧರ್ಮೀಯರು ಏನಾರ ಹೆದರ್ತಾರೆ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹೆದರಲ್ಲ. ಹಿಂದೂಗಳ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ. ಆದರೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಇದೇ ರೀತಿ ಪೊಲೀಸರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು, ಪೊಲೀಸರಿಗೆ ಕಲ್ಲೇಟ್ ಮಾಡ್ತಕ್ಕಂಥದ್ದು, ಇವತ್ತು ಅವರನ್ನೇ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಈ ಸರ್ಕಾರದಿಂದ. ಇನ್ನು ನಮ್ಮನ್ನೇನು ಈ ಸರ್ಕಾರ ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದು ಇನ್ನು ಮುಂದಿನ ದಿನದಲ್ಲಿ ನಾವು ಕೂಡ ಬಂಡೆದ್ದು ಹೋರಾಟಕ್ಕಿಳಿದ್ರೆ ಸರ್ಕಾರಕ್ಕೆ ಕಷ್ಟ ಆಗ್ತದೆ, ಅಶಾಂತಿ ಆಗ್ತದೆ. ಹಾಗಾಗಿ ಇವತ್ತು ಸರ್ಕಾರ ತಕ್ಷಣ ಏನು ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಅಂತೇಳಿ ಏನು ಇವತ್ತು ಹೇಳ್ತೀರಿ, ಅವರಿಗೆ ತಾವು ಸರಿಯಾದ ಎಚ್ಚರಿಕೆಯನ್ನು ಕೊಡದಿದ್ದರೆ ಮುಂದಿನಲ್ಲಿ ರಾಜ್ಯಾದ್ಯಂತ ಬಹಳಷ್ಟು ಗಲಭೆಗಳಿಗೆ ತಾವೇ ಕಾರಣಕರ್ತರಾಗ್ತೀರಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ದಾವಣಗೆರೆಯಲ್ಲಿ ಹಿಂದೂ ಸಂಘಟನೆ ಬಲಿಷ್ಠವಾಗಿದೆ. ಹಿಂದೂಗಳ ರಕ್ಷಣೆ ಹಿಂದೂ ಸಂಘಟನೆಯಿಂದ ಮಾಡಲಿಕ್ಕೆ ಶಕ್ತಿ ಇದೆ. ಆದರೆ ನಮ್ಮನ್ನು ಪರೀಕ್ಷೆ ಮಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಸರ್, ಸಭೆ ಮಾಡಿದ್ರ? ಸಭೆಯಲ್ಲಿ ಏನು ಮಾತಾಡಿದ್ರಿ? ಏನು ಡಿಸಿಷನ್? ಸಭೆಯಲ್ಲಿ ನಾಗಮಂಗಲದಲ್ಲಿ ಯಾವ ರೀತಿ ಹಿಂದೂ ವಿಘ್ನೇಶ್ವರ ಒಂದು ಹಬ್ಬವನ್ನು ಮಾಡ್ತಕ್ಕಂಥ ಸಮಿತಿಯವರಿಗೆ A1, A2, A3, A4, A5 ಮಾಡಿದ್ರಿ, ಅದೇ ರೀತಿ ಇಲ್ಲೂ ವಿನಾಯಕ ಸಮಿತಿಯವ್ರನ್ನೇ ನೀವು A1, A2, A3, A4, A5 ಮಾಡತಕ್ಕಂಥದ್ದನ್ನ ಕಲ್ತಿದ್ದೀರಿ. ನಿಜವಾಗಿ ಹಿಂದೂಗಳ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ತೂರಿದವರಿಗೆ ಕೊನೆಯದಾಗಿ ನೀವು ಶಿಕ್ಷೆಯನ್ನು ಕೊಡ್ತೀರಿ. ಇದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ನಂತರ ಯಾರು ನಿರಪರಾಧಿಗಳನ್ನು ತಾವು ಬಂಧಿಸಿದ್ದೀರಿ ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಏನು ಅಲ್ಪಸಂಖ್ಯಾತರು ಕಲ್ಲೇಟಿನಿಂದ ಇವತ್ತು ನಮ್ಮ ಅನೇಕ ಯುವಕರಿಗೆ ಪೆಟ್ಟಾಗಿದೆ, ಅದಕ್ಕೆ ಸರಿಯಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದನ್ನ ಕೂಡ ಅವರಿಗೆ ತಿಳಿಸಿದ್ದೀವಿ. ಪೊಲೀಸ್ ವೈಫಲ್ಯನೇ ಕಾರಣ. ಇವತ್ತು 3-4 ದಿನದಿಂದ ಈ ಒಂದು ಬಿಸಿ ವಾತಾವರಣ ಇದೆ. ಒಮ್ಮೆ ಆ ಟವರ್ ಮೇಲೆ ಇದ್ದಂಥ ಹಿಂದೂ ಧ್ವಜನ ಅವ್ರು ತೆಗೆದಾಕಿದ್ರು ಅಂಥೇಳಿ ಹಿಂದೂ ಸಂಘಟನೆಯವರು ಆ ವಿಚಾರವನ್ನು ತಿಳಿದಂಥ ಸಂದರ್ಭದಲ್ಲಿ ನಮ್ಮ ನಾಯಕ ಹಿಂದೂ ಹೋರಾಟಗಾರರಾದಂಥ ಸತೀಶ್ ಪೂಜಾರಿ ಅವ್ರ ಮೇಲೆ ಒಬ್ಬ ಹಿರಿಯ ಯಜಮಾನರು ಅವ್ರು ಮಾತನಾಡಿರ್ತಕ್ಕಂಥ ಶಬ್ದಗಳನ್ನು ಕೇಳಿದರೆ ನಿಜವಾಗ್ಲೂ ಅವರು ಎಷ್ಟೊಂದು ಕ್ರೂರತನಕ್ಕೆ ಇಳಿದಿದ್ದಾರೆ. ಇವತ್ತು ನಮ್ಮ ದೇಶನೇ ಸರ್ವನಾಶ ಮಾಡತಕ್ಕಂಥ ಒಂದು ಮನಸ್ಥಿತಿ ಅವರಿಗೆ ಬಂದಿರತಕ್ಕಂಥದ್ದು ಗೊತ್ತಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾಗಿತ್ತು. ನಿಜವಾಗ್ಲೂ ನಮಗೆ ನಗು ಬರ್ತದೆ. ನಿನ್ನೆಯ ಘಟನೆಯಲ್ಲಿ ಪೊಲೀಸರು ಅವರು ಉಳಿಲಿಕ್ಕೆ ಓಡೋಗಿದ್ದಂಥದ್ದನ್ನ ನಾವು ಗಮನಿಸಿದಾಗ ಅಲ್ಲೂ ಕೂಡ ಕೊರತೆ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಇರಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದೀವಿ. ಸರ್, ಇಷ್ಟೆಲ್ಲ ಘಟನೆ ಆಗ್ತಿದ್ರು, ಹೋಮ್ ಮಿನಿಸ್ಟ್ರು ಸಣ್ಣ ಘಟನೆ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊತಿದ್ದಾರೆ. ಸ್ವಾಮಿ, ಅವರೆಲ್ಲ ಮುಖ್ಯಮಂತ್ರಿ ಆಗೋ ಕನಸಲ್ಲಿದ್ದಾರೆ. ಅವರಿಗೆ ರಾಜ್ಯ ಬೆಂಕಿ ಬಿದ್ದರೇನು, ಜನರಿಗೆ ಕುಡಿಯೋಕ್ಕೆ ನೀರಿದೇನೋ, ರಸ್ತೆ ಇದೆನೋ ಇಲ್ಲೋ ಗೊತ್ತಿಲ್ಲ. ಅವರೆಲ್ಲರೂ ಈಗ ಮುಖ್ಯಮಂತ್ರಿ ಆಗೋ ಕನಸಿನಲ್ಲಿದ್ದಾರೆ. ಅವರಿಗೆ ಏನು ಮಾತಾಡ್ತೀವಿ ಅಂತಕ್ಕಂಥ ಜ್ಞಾನ ಕೂಡ ಇಲ್ಲದಂತೆ ಇದೆ.